ಅದಕ್ಕೆ ಬರೀ ಫ್ರೆಂಡ್ಸ್ ಬೆಂಗಳೂರು ಏನಾದರೂ ತುಮಕೂರಿನಲ್ಲಿ ತುಮಕೂರು ಡಿಸ್ಟಿಕ್ಕಲ್ಲಿ ಎಷ್ಟು ಬ್ರಾಂಚ್ ಇದೆ ಇದು ಎಲ್ಲರೂ ಗೊತ್ತಾಗುತ್ತೆ. ಪಾಪದಲ್ಲೂ ಬೇರೆ ಬೇರೆ ಕಡೆ ಎಲ್ಲ ನಿವಾಸಿದ್ರೆ ನೀವೇ ಮಾಡೋದಿಲ್ಲ ಸ್ಪಂದನ ಮ್ಯಾನೇಜರ್ ವರ್ಕ್ ಮಾಡ್ತೀವಿ. ಎರಡು ಬ್ರಾಂಚ್ ಇಲ್ಲಿ ಕೊಪ್ಪದಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ನಮ್ಮ ಹೆಡ್ ಆಫೀಸ್ ಬಂದು ಹೈದರಾಬಾದು. ನಮ್ಮ ತುಮಕೂರು ರೀಜನಲ್ಲಿ 12 ಬ್ರಾಂಚ್ ತುಮಕೂರು ಎಲ್ಲ ತಾಲೂಕು ಎರಡಿದೆ. ಒಂದು ಈ ತಾಲೂಕು ಮಾತ್ರ ಎರಡಿದೆ. ಈ ತಾಲೂಕು ಅಂದರೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಏನು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿಗೆ ಪ್ರಕರಣಗಳು ದಾಖಲಾಗಿವೆ. ಸಂಬಂಧಪಟ್ಟ ಈಗಾಗಲೇ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದು ಎಲ್ಲ ಕಡೆಗೂ ಒಂದು ಸಭೆಯನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕು ಅಂತ. ಯಾಕಂದರೆ ಹಳ್ಳಿಗಳ ಕಡೆಗೆ ಸುಮಾರು ಜನಕ್ಕೆ ಮೈಕ್ರೋ ಫೈನಾನ್ಸ್ ತಗೊಂಡಿರ್ತಾರೆ. ಮತ್ತು ಅದರಲ್ಲಿ ಏನಾದ್ರು ತೊಂದರೆ ಆದರೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇದು ಸಂಬಂಧಪಟ್ಟ ಈಗಾಗಲೇ ಮೊನ್ನೆ ಪಂಚಾಯತ್ ಮೊನ್ನೆ ಎಸ್ ಪಿ ಅವರು ಎಸ್ ಪಿ ಅವರು ಹಾಗೂ ನಿಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಜಿಲ್ಲಾ ಮಟ್ಟದ ಎಲ್ಲ ನಿಮ್ಮ ಅಧಿಕಾರಿಗಳು ಅಂದರೆ ನಿಮ್ಮ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಯಾವ ಸಮಸ್ಯೆ ಇದ್ದಾರೆ ಎಲ್ಲರೂ ಸಹ ಕರೆದು ಈಗಾಗಲೇ ಮೊನ್ನೆ 2 ದಿವಸದಿಂದ ಸಹ ಸಭೆಯನ್ನು ಮಾಡಿದ್ದಾರೆ. ನಿನ್ನೆಯಿಂದ ಮೊನ್ನೆ ಸಭೆಯನ್ನು ಮಾಡಿದ್ದಾರೆ. ಸಭೆ ಸಹ ಸುದೀರ್ಘವಾಗಿ ಚರ್ಚೆ ಆಗಿದೆ. ಸುದೀರ್ಘವಾಗಿ ಚರ್ಚೆ ಆಗಿ ಬ್ಯಾಂಕ್ಗಳು ಎಲ್ಲರೂ ಸಹ ಭಾಗವಹಿಸಿದ್ರು. ಅದ್ರ ಪ್ರಕಾರ ಚರ್ಚೆಯೆಲ್ಲ ನಡೆದಿದೆ. ಅದು ಭಾಳ ಮುಖ್ಯವಾಗಿ ಏನಂತಂದರೆ ನೀವು ಮೈಕ್ರೋ ಫೈನಾನ್ಸಿಂದ ನೀವೇನು ಜನಗಳಿಗೆ ನೀವು ಏನು ಅಮೌಂಟ್ ಏನು ಕೊಡ್ತೀರಾ, ಅಮೌಂಟ್ ನೀವು ಸಾಲ ರೂಪದಲ್ಲಿ ಸಾಲ ರೂಪದಲ್ಲಿ ಕೊಡ್ತೀರಲ್ವಾ, ಸಾಲ ರೂಪದಲ್ಲಿ ಕೊಡ್ತೀರಾ. ಸಾಲ ರೂಪದಲ್ಲಿ ಕೊಟ್ಟ ನಂತರ ಫಸ್ಟ್ ಪಾಯಿಂಟ್ ನಂಬರ್ 1 ನೀವು ವಸೂಲಿ ಮಾಡೋಂಥದ್ದು ಸಮಯ ಒಂದು ನಿಗದಿ ಇದೆ. ನಿಮಗೆ RBI ಗೈಡ್ಲೈನ್ಸ್ ಏನಿದೆ, RBI ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕು. ನಿನ್ನೆ ಎಲ್ಲ ಮೊನ್ನೆ ಡಿಸ್ಕಷನ್ ಆಗಿದ್ದ ಪ್ರಕಾರ ಬೆಳಿಗ್ಗೆ 9ರಿಂದ ಸಂಜೆ 6 ಗಂಟೆಗೆ ಮಾತ್ರ ನೀವು ಹೋಗಿ ನೀವು ವಸೂಲಿ ಮಾಡಬೇಕು. ಆನಂತರ ಯಾವುದೇ ರೀತಿಯಾಗಿ ಏನು ನಿಮಗೆ ಸಾಲ ವಾಪಸ್ ಕೊಡಬೇಕು, ಅವ್ರ ಮೇಲೆ ಹೆಚ್ಚಿಗೆ ಕಿರುಕುಳ ಕೊಡೋದಾಗಲಿ, ಮತ್ತು ಹ್ಯಾರಾಸ್ಮೆಂಟ್ ಅಂದರೆ ಅವ್ರಿಗೆ ಬಾಯಿ ಮನೆಗೆ ಮಾತಾಡೋದು, ಆನಂತರ ಬೇರೆ ಬೇರೆ ಥರ ಮಾತಾಡೋದು, ಇವೆಲ್ಲ ಸುಮಾರು ನೀವೆಲ್ಲ ನೋಡ್ತಾ ಇದ್ದೀರ. ಆಲ್ರೆಡಿ ಎಲ್ಲ ಕಡೆ ಮೀಡಿಯಾದಲ್ಲಿ ಬರ್ತಾ ಇದೆ. ಕೆಲವು ಕಡೆ ಕೇಸ್ ಬುಕ್ ಆಗಿದ್ದಾವೆ, ಎಲ್ಲ ಆಗಿವೆ. ಅದೇ ಆನಂತರ ಈಗ ಅವ್ರಿಗೆ ಟಾರ್ಚರ್ ಕೊಡೋ ಥರ ಮಾಡೋದು, ಸುಮಾರು ಕೆಲವು ಕಡೆ ಎಲ್ಲ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡಿದ ಪ್ರಕರಣಗಳು ಬರ್ತಾ ಇದ್ದಾವೆ. ಆ ಥರ ಪ್ರಕರಣಗಳು ಸಹ ನಮ್ಮ ಮಾಗಡಿ ತಾಲೂಕಲ್ಲಿ ಯಾವುದೂ ಆಗಬಾರ್ದು. ನಾವು ಅದೇ ಉದ್ದೇಶಕ್ಕೋಸ್ಕರ ಮೊನ್ನೆ ಜಿಲ್ಲಾಧಿಕಾರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಮತ್ತು SP ಅವರು ಸಹ ಸ್ಟ್ರಿಕ್ಟ್ ಆಗಿ ನಮ್ಮ ಎಲ್ಲ ಪೊಲೀಸ್ ಇಲಾಖೆಗಳು ಹೇಳಿದ್ದಾರೆ. ಆನಂತರ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ನಿನ್ನೆ ಎಲ್ಲ ಸಭೆ ಸಹ ನಡೆದಿದೆ. ಮುಂದಿನ ದಿನದಲ್ಲಿ ಸುಗ್ರೀವಾಜ್ಞೆ ಓಡಿಸಬೇಕು ಅಂತಲೇ ನಾವು ಪೇಪರಲ್ಲಿ ನೋಡಿದ್ದೀವಿ. ನಾವು ಪೇಪರಲ್ಲಿ ನೋಡಿ ನಮ್ಗೆ ಹೇಳ್ತಾ ಇದ್ದೀವಿ, ಸುಗ್ರೀವಾಜ್ಞೆ ಓಡಿಸಬೇಕು ಅಂತ ಒಂದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡಿದ್ದಾರೆ. ಇವೆಲ್ಲ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ, ನೀವೇನು ಮೈಕ್ರೋ ಫೈನಾನ್ಸಲ್ಲಿ ನೀವೇನು ಸಾಲ ಕೊಡ್ತೀರಾ, ಸಾಲ ಕೊಟ್ಟಾಗ ಕೊಡೋಕ್ಕಿಂತ ಮುಂಚೆ ನೀವು ಫಸ್ಟು ಅವರು ದುಡ್ಡು ನಮಗೆ ವಾಪಸ್ ಕಟ್ತಾರಾ, ಅವ್ರು ಆರ್ಥಿಕವಾಗಿ ಇದ್ದಾರಾ ಇಲ್ಲ ಅಂತ ನೀವೇನು ನೋಡೋದಿಲ್ಲ ಅಲ್ವಾ. ಏನು ನೋಡ್ತೀರಾ, ನೋಡಿ ಕರೆಕ್ಟಾಗಿ ಕೊಡ್ತೀರಾ, ಹೇಗೆ ನೀವು
ಅವರು ಹೆಂಗಿದ್ದಾರೆ, ಅವರ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆಯಾ, ಈ ಸಾಲ ಕೊಟ್ಟು ನೀವು ಒಬ್ಬೊಬ್ಬರು ಒಂದೊಂದು ಕಂಪ್ನಿಯಿಂದ ನೀವು ಸಾಲ ಕೊಡಬೇಕನ್ನೋದು 3 ಲಕ್ಷ ತನಕ ನಿಮಗೆ ಸಾಲ ಕೊಡೋಕ್ಕೆ ಲಿಮಿಟ್ ಇದೆ ಅಲ್ವಾ. 3 ಲಕ್ಷ ಏನು ನೀವು ಸಾಲ ಕೊಡ್ತೀರಾ, ಮತ್ತೆ ಅವ್ರು ಮತ್ತೆ ವಾಪಸ್ ಕೊಡೋಕ್ಕೆ ಅವ್ರ ಕೈ ಶಕ್ತಿ ಇದೆಯಾ, ಅದನ್ನು ಫಸ್ಟ್ ನೀವು ತಿಳ್ಕೊಂಡು ಕೊಡಬೇಕು. ನೀವೇನು ಮಾಡ್ತೀರಾ ಅಂದರೆ ಸುಮ್ಮನೆ ಮಾಮೂಲಿ ನಿಮ್ಮದು RBI ಗೈಡ್ಲೈನ್ಸ್ ಇದೆ, ಎಲ್ಲ ಇದೆ, ನೀವು ಯಾರು ಬಂದು ಕೇಳಿದ್ರು ಸಹ ನೀವು ಸಾಲ ಕೊಟ್ಬಿಡ್ತೀರಾ. ಆನಂತರ ಅವ್ರು ಸಾಲ ಕಟ್ಟಿದ ಸಂದರ್ಭದಲ್ಲಿ ತಾವೆಲ್ಲರೂ ಹೋಗೋದು, ಅವ್ರಿಗೆ ದುಡ್ಡು ಕಟ್ಟಿಲ್ಲ ಅಂದರೆ ಯಾವ ಟೈಮ್ ಇಲ್ದರೆ ಹೋಗಿ ನೀವು ಸಂಜೆ ನೈಟ್ ಹೋಗೋದು, ಅವರೆಲ್ಲ ವಸೂಲಿ ಮಾಡೋಕ್ಕೆ ಹೋಗೋದು, ಬೆಳಗ್ಗೆ ವಸೂಲಿ ಮಾಡೋಕ್ಕೆ ಹೋಗೋದು, ಮತ್ತು ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋದು, ಇವೆಲ್ಲ ಆಗಬಾರ್ದು. ಹಿಂದೆ ಏನು ನಡೆದಿತ್ತು ಅದಕ್ಕೋಸ್ಕರ ಈಗ ಕೆಲವೆಲ್ಲ ಏನೋ ಮರಣ ಹೊಂದಿರೋ ಪ್ರಕರಣಗಳು ಮತ್ತು ಹ್ಯಾರಾಸ್ಮೆಂಟ್ ಊರುಗಳೆಲ್ಲ ಬಿಟ್ಬಿಟ್ಟು ಚಾಮರಾಜನಗರದಲ್ಲಿ ಡಿಸ್ಟಿಕಲ್ಲೆಲ್ಲ ಊರುಗಳೆಲ್ಲ ಬಿಟ್ಟು ಹೋಗಿರೋಂಥ ಪ್ರಕರಣಗಳಿರ್ಬೋದು. ನಮ್ಮ ಮೊನ್ನೆ ತುಮಕೂರು ಡಿಸ್ಟಿಕಲ್ಲೂ ಇದು ಕೊಡಗೇರಿ ತಾಲೂಕಲ್ಲೂ ಸಹ ಒಂದು ಮನೆ ಮುಂದೆ ಎಲ್ಲ ಬರ್ದ ಯಾರೋ ಇಂಥ ಕಂಪ್ನಿಗೆ ದುಡ್ಡು ಕಡಿಮೆ ಅಂತ ಹೇಳ್ಬಿಟ್ಟು ಬೋರ್ಡೆಲ್ಲ ಬಂದಿದ್ದಾರೆ. ನಿನ್ನೆ ಅವರಿಗೆ ಮನೆ ಜಿಲ್ಲಾಧಿಕಾರಿಗಳು ಅನಂತರ SP ಅವರು ಸಹ ಎಲ್ಲ ಭೇಟಿ ಕೊಟ್ಟು ಬಂದಿದ್ದಾರೆ. ಇವೆಲ್ಲ ಆಗಬಾರ್ದು. ಯಾಕೆಂದ್ರೆ ಅವರು ಸಹ ಮನುಷ್ಯರೇ, ನೀವು ಸಹ ಮನುಷ್ಯರೇ. ಏನಪ್ಪ ಸಾಲ ಕೊಡ್ತೀರಲ್ಲ, ಸಾಲ ಕೊಟ್ಟಮೇಲೆ ನೀವೇನು ಕಂಪ್ನಿಯಿಂದ ಸಾಲ ಕೊಡ್ತೀರ, ನೀವು ಯಾವುದು ನಿಮ್ಮದು ಸಂಸ್ಥೆಯಿಂದ ಸಾಲ ಕೊಟ್ಟಿರ್ತೀರಾ, ಸಾಲ ಕೊಟ್ಟಮೇಲೆ ನೀವೆಲ್ಲ ಕೆಲಸ ಮಾಡೋದು ಯಾರ ಮೇಲೆ, ಯಾರ ಅಂಡರ್ ಮೇಲೆ RBI ಗೈಡ್ಲೈನ್ಸ್ ಮೇಲೆ ತಾವೆಲ್ಲರೂ ಸಾಲ ಕೊಡ್ತೀರಾ. ಅದೇ ರೀತಿಯಾಗಿ ಏನು RBI ಗೈಡ್ಲೈನ್ಸ್ ಇದೆ ಅದನ್ನು ಯಾವುದೇ ಕಾರಣಕ್ಕೂ ಮೀರಿದಂಗೆ ಕೆಲಸ ಮಾಡಬಾರ್ದು. ಬಹಳ ಮುಖ್ಯವಾಗಿ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆ ಒಳಗೆ ಮಾತ್ರ ವಸೂಲಿ ಮಾಡಬೇಕು. ಸಂಜೆ ಆದ ನಂತರ ನೀವು ಯಾವುದೇ ಕಾರಣಕ್ಕೂ ಮನೆಗಳ ಹತ್ರ ಹೋಗೋದು, ಸಾಲ ವಸೂಲಿ ಮಾಡೋದು ಇವೆಲ್ಲ ಮಾಡೋಂಗಿಲ್ಲ. ಇದು ವೆರಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್. ನಿಮಗೆ ಇವೇನೋ ಪ್ರಕರಣಗಳು ಮತ್ತೆ ಮರುಕಳಿಸೋದು, ತಿರುಗಿ ಏನೋ ಪ್ರಾಬ್ಲಮ್ ಆದಾಗ ಅದಕ್ಕಿಂತ ಬಹಳ ಮುಖ್ಯವಾಗಿ ಈ ಥರ ನೀವು ಬಲವಂತವಾಗಿ ಸಾಲ ಮಾಡೋದು, ಸಾಲ ವಸೂಲಿ ಮಾಡೋಂಥದ್ದು ಒಂದು ಪ್ರಕರಣ ಆಗ್ಬೋದು. ಇಂಥ ವಿಚಾರಗಳಿಂದ ಅವ್ರೇನಾದ್ರೂ ಮರಣ ಹೊಂದಿ ತಿರುಗಿ ಅರೇಂಜ್ಮೆಂಟ್ ಆಗಿ ಏನಾದ್ರು ಸಮಸ್ಯೆಗಳಾದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮ್ಮ ಫೈನಾನ್ಸ್ಗಳಿಗೂ ಯಾರು ಬರೋದಿಲ್ಲ ಅಲ್ವಾ. ಈ ಫೈನಾನ್ಸ್ ನೀವು ಕೊಡೋದಕ್ಕೂ ಆಗೋದಿಲ್ಲ, ತಗೊಳ್ಳೋದಕ್ಕೂ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಮಾನವೀಯ ದೃಷ್ಟಿಯನ್ನು ಇಟ್ಕೋಬೇಕು. ಮತ್ತೀಗ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಲವಂತವಾಗಿ ವಸೂಲಿ ಮಾಡೋಕ್ಕೆ ಹೋಗಬಾರ್ದು. ಟೈಮ್ ಇರುತ್ತಲ್ವಾ, ನಿಮಗೆ ತಿಂಗಳಿಗೆ ಒಂದ್ಸಲ ಕಂತು ಕಟ್ಕೊಂಡು ಇರುತ್ತೆ. ಮಂತ್ಲಿ ಒಂದ್ಸಲ ತಾನೇ ಕಂತು ಕಟ್ಟೋದು ನೀವು ಅಲ್ವಾ. ಮಂತ್ಲಿ ಒಂದ್ಸಲ ಮಾತ್ರ ಹೋಗ್ತೀರಾ. ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಬಹಳ ಪ್ರಾಬ್ಲಮ್ ಇದ್ದರೆ ಮತ್ತೆ ಟೈಮ್ ಕೊಡ್ಬೋದಲ್ಲ, ಅವ್ರಿಗೆ ಟೈಮ್ ಕೊಡ್ತೀರಲ್ವಾ, ಕೊಡ್ತೀರಾ, ಟೈಮ್ ಕೊಡಿ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಸಹ ಈಗ ಬಹಳ ಸೂಕ್ಷ್ಮವಾದ ಪರಿಸ್ಥಿತಿ ಇದೆ. ಈ ಸಮಯದಲ್ಲಿ ತಾವೆಲ್ಲರೂ ಸಹ ಮಾನವಿಕ ದೃಷ್ಟಿಯಿಂದ ನೀವು ಮನುಷ್ಯರು, ಅವರು ಮನುಷ್ಯರ ಜೊತೆಲೆ ಇನ್ನೊಂದು ನೀವು ಅಮೌಂಟು ಒಬ್ಬರಿಗೆ ಎಷ್ಟು ಸಲ ಕೊಡ್ಬೋದು. ನೀವು ಒಬ್ಬರಿಗೆ ಸಾಲ ಕೊಡ್ತಿರಲ್ಲ ಕಂಪ್ನಿಗಳಿಂದ 3 ಸಲ ಆದ್ಮೇಲೆ ಮತ್ತೆ ಕೊಡಬಾರ್ದು ಅಂತ ಏನೋ ಹೇಳಿಸಿದೆಯಲ್ವಾ. 3 ಟೈಮ್ಸ್ 4 ಟೈಮ್ಸ್ ನಾವು 2 ಟೈಮ್ಸ್ ಕೊಡ್ತೀವಿ ಸರ್. Incoming call from Sreenvis. ನಮ್ಮನೆ ಚರ್ಚೆ ಆಯಿತು ಸಭೆಯಲ್ಲಿ. ಅಷ್ಟು ಸಲ ಮಾತ್ರ ನೀವು ಸಾಲ ಕೊಡಬೇಕು. ಅವರು ಮತ್ತೆ ದುಡ್ಡು ಕಟ್ಟಕ್ಕೆ ಅವ್ರು ಶಕ್ತನಾಗಿದ್ರು ಸಹ, ಆರ್ಥಿಕವಾಗಿ ಚೆನ್ನಾಗಿದ್ರು ಸಹ ಮತ್ತೆ ಕೊಡಬಾರ್ದು ಅಂತಿದೆ RBI ಗೈಡ್ಲೈನ್ಸ್ ಪ್ರಕಾರ. ಅದೇ ಥರ ನೀವು ಏನು RBI ಗೈಡ್ಲೈನ್ಸ್ ಇದ್ದಾರೆ ಅದನ್ನೇ ಫಾಲೋ ಮಾಡಬೇಕು ತಾವೆಲ್ಲರೂ ಸಹ. ಯಾವುದೇ ಕಾರಣಕ್ಕೂ ಇದರಲ್ಲಿ ನೀವು ಬಲವಂತ ಮಾಡೋದು, ಈಗ ಭಾಳ ಇಂಪಾರ್ಟೆಂಟ್ ಹ್ಯಾರಾಸ್ಮೆಂಟ್ ಮಾಡೋದು. ನಿನ್ನೆ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ಇದನ್ನು ಬರ್ತಾ ಇತ್ತು ನ್ಯೂಸಲ್ಲಿ ನೋಡಿದ್ರೆ, ಅದು ಒಂಥರ ಭಾಳ ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟೇ ಜಾಸ್ತಿ ಬರ್ತಾ ಇರೋದು ನಿಮ್ಮಲ್ಲಿ. ಮತ್ತೀಗ ಹೋಗಿ ವಸೂಲಿ ಮಾಡೋದು, ಅವರೆಲ್ಲೋದ್ರೂ ಕೆಲವರು ಮೊನ್ನೆ ಯಾವುದೋ ನ್ಯೂಸಲ್ಲಿ ನೋಡಿದಾಗ ಹಾಸ್ಪಿಟಲಲ್ಲಿ ಹೋದಾಗ ಹಾಸ್ಪಿಟಲ್ ವಸೂಲಿ ಮಾಡಿದಂತಹ ಪ್ರಕರಣಗಳಿರ್ಬೋದು. ಇವೆಲ್ಲ ಆಗಬಾರ್ದು. ನಮ್ಮ ಈಗ ಪಾಲ್ವಾಡ ತಾಲೂಕಲ್ಲಿ ಏನೀಗ ಆಲ್ರೆಡಿ ಇಂಥ ಪ್ರಕರಣಗಳು ಇನ್ನೂ ಯಾವ ವಸೂಲಿಯಾಗಿಲ್ಲ, ಯಾವ ಆಗಿಲ್ಲ, ಆಗಬಾರ್ದು. ನಮ್ಮದು ಕಂಪ್ಲೇಂಟ್ ಬರಬಾರ್ದು. ನಮ್ಮದು ಕಂಪ್ಲೇಂಟ್ ಮಾಡಿದ್ರೆ ನಾವು ಆಗಲಿ ಪೊಲೀಸ್ನವರಾಗಲಿ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಇದೆಲ್ಲ 2 ಮಾತಿಲ್ಲ. ಪೊಲೀಸ್ ಇಲಾಖೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಅವರು ಸಹ ಕ್ರಮ ಕೈಗೊಳ್ತಾರೆ. ನಮ್ಮ ಕಡೆಯಿಂದ ಏನು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ತೀವಿ. ಇದರಿಂದ ಹೊಡೆತ ಯಾರಿಗೆ ಅಂದರೆ ನಿಮ್ಮ ಫೈನಾನ್ಸ್ ಕಂಪ್ನಿಗೆ ಬಿಡುತ್ತೆ, ನಿಮಗೆ ಬಿಡುತ್ತೆ. ಆದ್ದರಿಂದ ತಾವೆಲ್ಲರೂ ಸಹ ಈ ಬಗ್ಗೆ ಎಚ್ಚರಿಕೆ ವಹಿಸಿ ನೀವು ಸಾಲ ವಸೂಲಾತಿ ಮಾಡೋದಾಗಿರ್ಬೋದು, ಆನಂತರ ನೀವು ಜನಗಳ ಹತ್ರ ಹೋಗಿ ನೀವು ಅವರಿಗೆ ವಸೂಲಿ ಮಾಡೋ ಸಮಯ ಆಗಿರ್ಬೋದು, ನೀವು ಏನೇ ಮಾಡಿದ್ರು ಸಹ ಏನು ಸಮಯ ನಿಗದಿ ಮಾಡಿದೀವಿ ಅದೇ ಸಮಯದಲ್ಲಿ ಹೋಗಿ ವಸೂಲಿ ಮಾಡಬೇಕು. ಮತ್ತೀಗ ಭಾಳ ಮುಖ್ಯವಾಗಿ ಹ್ಯಾರಾಸ್ಮೆಂಟ್ ಮಾಡೋದು ಕಮ್ಮಿ ಆಗಬೇಕು. ಹೋಗಿ ಸೌಜನ್ಯದಿಂದ ಹೋಗಿ ಕೇಳಬೇಕು. ಕೇಳಿದ ನಂತರ ಅವ್ರು ಏನು ನಿಮಗೆ ಕೊಡ್ತಾರೆ ಆ ಟೈಮಲ್ಲಿ ಕಳಿಸ್ಕೋಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಈಗ 1 ತಿಂಗಳು 2 ತಿಂಗಳು ನಿಮಗೆ ಅವಕಾಶ ಇರುತ್ತಲ್ಲ, ಆ ತಿಂಗಳು ಆರಾಮಾಗಿ ಹೋಗಿ ವಸೂಲಿ ಮಾಡ್ಕೊಳ್ಳಿ. ಅದು ಬಿಟ್ಟು ಬಲವಂತವಾಗಿ ಇವೆಲ್ಲ ಕೊಡಬೇಕು, ಬರೀ ನಮ್ಮ ಮನೆ ಬಿಟ್ಟು ಹೋಗಲ್ಲ, ನಾನು ಅಲ್ಲೇ ಕೂತ್ಕೊಳ್ಳೋದು, ತಿರ್ಗಾ ಅವೆಲ್ಲ ಮಾಡಬಾರ್ದು. ಅದೆಲ್ಲ ಯಾವುದೇ ಕಾರಣಕ್ಕೂ ಆಗಬಾರ್ದು. ಕೆಲವು ಕಡೆಗೆ ಮನೆ ಬಿಟ್ಟು ಹೋಗಿರೋಂಥ ಪ್ರಕರಣಗಳಿದ್ದಾವೆ. ಅವೆಲ್ಲ ಸಹ ನಮ್ಮ ಪಾಲ್ವಾಡ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಅಂತ ನಾವು ಇದನ್ನು ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ಇಬ್ಬರು ಸಹ ಸೇರಿ ನಮ್ಮ ಜಂಟಿಯಾಗಿ ನಿಮ್ಮನ್ನೆಲ್ಲ ಕರೆಸಿ ನಾವು ಇದನ್ನು ಸಭೆ ಮಾಡ್ತಾ ಇದ್ದೀವಿ.
ಜೊತೆಗೆ ನಾವು ಮೊನ್ನೆ ಸಭೆ ಮಾಡಿದಾಗ ಮೊನ್ನೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದ ಸಂದರ್ಭದಲ್ಲಿ ನಮಗೆ ತಿಳಿಸಿದ್ರೆ ನಿಮ್ಮೆಲ್ಲ ಕಂಪ್ನಿಯವ್ರಿಗೂ ಸಹ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಬೇರೆ ಬೇರೆ ಹಳ್ಳಿಗಳು ಸಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಕಡೆಯಿಂದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀರಂತ ನಿಮ್ಗೆ ಗೊತ್ತಿದೆಯಾ? ಎಲ್ಲ ಕಡೆ ಮಾಡ್ತಾ ಇದ್ದೀರಾ? ಎಲ್ಲೆಲ್ಲಿ ಮಾಡಿದ್ದೀರಾ? ಕೆಲವೊಂದು ಮಾಹಿತಿಯನ್ನು ಕೊಡ್ತೀರಾ ನಮಗೆ? ಯಾಕೆಂದರೆ ಏನಾಗುತ್ತೆ ಅಂದರೆ ಫೈನಾನ್ಸ್ ತಗೊಳ್ತಾರೆ ಹಳ್ಳಿಗಳ ಕಡೆ ಜನಗಳಿಗೆ ಗೊತ್ತಿರೋಲ್ಲ. ಫೈನಾನ್ಸ್ ತಗೊಂಡಾದ್ಮೇಲೆ ಅವ್ರಿಗೆ ಏನಾರ ತೊಂದರೆ ಆಯಿತು ಮತ್ತೆ ಏನಾದ್ರು ಪ್ರಾಬ್ಲಮ್ ಅಂದರೆ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕನ್ನೋ ಸರಿಯಾಗಿದ್ದಾರೆ ಗೊತ್ತಿರಲ್ಲ ಕೆಲವರಿಗೆ ಅಲ್ವಾ? ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಎಲ್ಲರೂ ಸಹ ನಿಮ್ದು ಏನು ಕಂಪ್ನೀಸ್ ಇದ್ದಾವೆ ಹಳ್ಳಿಗಳ ಕಡೆಗೂ ಸಹ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಇದನ್ನ ಒಂದ್ಸಲ ಮನೆಯೆಲ್ಲ ಡಿಸ್ಕಷನ್ ಆಗಿದೆ. ಆದ್ದರಿಂದ ತಾವೆಲ್ಲರೂ ಸಹ ದಯವಿಟ್ಟು ನಿಮ್ಮ ಇದೆಯಲ್ವಾ ನಿಮ್ಮ ಕಂಪ್ನಿಗಳನ್ನು ಮಾತಾಡಿ ಹಳ್ಳಿ ಕಡೆಗೆ ಹೆಚ್ಚಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಈಗ ನಮಗೆ ಮೊನ್ನೆ ಸಭೆಯಲ್ಲಿ ನಮ್ಮ ತೀರ್ಮಾನ ನಮಗೆ ತಿಳಿಸಿದಂತೆ ಪೊಲೀಸ್ ಇಲಾಖೆಯಿಂದಾಗಿರ್ಬೋದು ನಮ್ಮ ಇಲಾಖೆಯಿಂದಾಗಿರ್ಬೋದು ಏನು ಗೈಡೆನ್ಸ್ ಬರುತ್ತೆ ಸರ್ಕಾರದಿಂದ ಬರುತ್ತೆ ಮುಂದಿನ ಗೈಡೆನ್ಸ್ ನಾವು ಕ್ರಮ ಕೈಗೊಳ್ತೀವಿ. ಆದ್ದರಿಂದ ಏನು ಮೈಕ್ರೋ ಫೈನಾನ್ಸ್ ಇದ್ದೀರಾ ಮತ್ತೆ ಫಸ್ಟ್ ಸೈಕಲ್ ಮುಗಿತದೆ, 2 ವರ್ಷ ಇರುತ್ತೆ, 1 ವರ್ಷ ಇರುತ್ತೆ, ಮತ್ತು 3 ವರ್ಷ ಇರುತ್ತೆ. ಅವ್ರು ಹೆಂಗಾಗುತ್ತೆ 3 ವರ್ಷ ಹಾಕಿಸ್ಕೊಂಡ್ರೆ ಕಂತು ಕಮ್ಮಿ ಬರುತ್ತೆ, ಅದು ಅನುಕೂಲ. 2 ವರ್ಷ ಹಾಕಿಸ್ಕೊಂಡ್ರೆ ಕಂತು ಜಾಸ್ತಿ ಬರುತ್ತೆ, 1 ವರ್ಷ ಹಾಕಿಸ್ಕೊಂಡ್ರೆ ಕಂತು ಸ್ವಲ್ಪ ಜಾಸ್ತಿ ಬರುತ್ತೆ. 3 ವರ್ಷಕ್ಕೆ ಹೆಂಗೆ ಹಾಕಿಸ್ಕೊಂಡ್ರೆ ಕಂತು ಕಡಿಮೆ ಬರುತ್ತೆ. ಮತ್ತು ಅವ್ರ ಆದಾಯ ಮನೆಗೆ ಹೆಂಗೆ ಅವ್ರು ಯಾರ್ಯಾರು ದುಡಿತಾರೆ ಅದ್ರ ಮೇಲೆ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ. ಸಣ್ಣ ಪುಟ್ಟ ಸಮಸ್ಯೆ ಬಂದರೆ ಅವರೇ ಕೇಳ್ತಾರೆ, ಹೊರ ಆಗಲ್ಲ ನಾಳೆ ಹೊರ ಕಟ್ತೀವಿ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು. ಸುಮಾರು 600-625 ಅಕೌಂಟು ಅಡ್ಜಸ್ಟ್ ಮಾಡ್ಕೊಂಡು 4,000 ಅಕೌಂಟ್ ಇದೆ. 4,000 ಅಕೌಂಟಲ್ಲಿ ಆಚೆ ಈಚೆ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಸುಮಾರು 1.5 ವರ್ಷದಿಂದ ಆಫೀಸ್ ಮಾಡಿದ್ವಿ, ಎಲ್ಲೂ ನಮ್ಗೆ ಏನು ತೊಂದರೆ ಆಗಿದೆ. ಕರೆಕ್ಟಾಗಿ ವಾಪಸ್ ಮಾಡ್ತಾರೆ. ಟೋಟಲ್ ಎಷ್ಟು ಅಕೌಂಟ್ಸ್ ಇದೆ? ಟೋಟಲ್ 4,000 ಅಕೌಂಟ್ ಐತೆ ಸರ್. ಅದರಲ್ಲಿ 600 ಚಿಲ್ಲರೆ ಸ್ವಲ್ಪ 100 ರೂಪಾಯಿ ಕಟ್ಟಿದೆ. 100 ರೂಪಾಯಿ ಕಟ್ಟಿದ್ರೆ ಕಟ್ಸ್ಕೊಳ್ತೀವಿ, ಈ ವಾರ ಇಲ್ಲ ಅಂದ್ರೂ ಕಟ್ಸ್ಕೊಳ್ತೀವಿ. ಕಟ್ಟದೇ ಇದ್ದಾಗ ಏನು ಮಾಡ್ತಾರೆ? ಇಲ್ಲ ಸರ್, ಇದೆ ಅದು 2 ಕೋಟಿ ಹಂಗೆ ಇದೆ. ಏನು ಮಾಡಿದೆ ಆಕ್ಷನ್ ತಗೊಂಡಿದ್ದು ಏನು ಮಾಡಿ 4,000 ಅಕೌಂಟ್ ಏನು ಬ್ಯಾಂಕ್ ಡಿಫಾಲ್ಟ್ ಪ್ರೊಸೀಜರ್ ಇದೆಯಲ್ಲ ಸೇಮ್ ಪ್ರೊಸೀಜರ್ ತಾನೆ? ನ್ಯಾಷನಲ್ ಬ್ಯಾಂಕ್ ಇದೆಯಲ್ಲ ಏನು ನೋಟಿಸ್ ಕೊಡ್ತಾರೆ? ನೋಟಿಸ್ ಹೇಳ್ತೀವಿ ಅಷ್ಟೇ. ಫೋನ್ ನಂಬರ್ ತಗೊಂಡಿರ್ತೀವಲ್ಲ ಹೇಳ್ತೀವಿ ಅಷ್ಟೇ. ಆಯ್ತು, ಈಗ ಎಷ್ಟು ಸಲ ಕೇಳಿದ್ರೆ ಪ್ರೂಫ್ ಹೆಂಗಿರುತ್ತೆ ಮತ್ತೆ ಡಿಫಾಲ್ಟ್ ಅಂತ ಮಾಡ್ಬೇಕಂದ್ರೆ ಮೌಖಿಕವಾಗಿ ಕೇಳಿದ್ರೆ ಅಷ್ಟೇ ರೆಕಾರ್ಡ್ ಅಲ್ಲ, ರೆಕಾರ್ಡ್ ಬಿಟ್ ಮಾಡಿ. ಡಿಫಾಲ್ಟ್ ಸ್ಟೇಜ್ ರೀಚ್ ಆಗಬೇಕು ಅಂದರೆ ನೀವು ಯಾವುದೇ ಇರ್ಬೋದು, ಅದಕ್ಕೆ ನೀವು ಬಿಫೋರ್ ನೋಟಿಸ್ ಇಷ್ಟು ಪೀರಿಯಡ್ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ ನಾವು ಆದರೂ ಅವ್ರು ತುಂಬಿಲ್ಲ ಅನ್ನೋದಕ್ಕೆ ನಿಮ್ಗೆ ಏನಿದೆ ನಾವು ಅವಕಾಶ ಕೊಡೋಲ್ಲ ಸರ್, ಅವರೇ ಕೇಳ್ಕೊಂಡ್ರೆ ಅದರಿಂದ ಅದ್ರ ಬಗ್ಗೆ ನೋಡಿ ರೂಲ್ಸ್ ಏನಿದೆ ಅದನ್ನು ಚೆಕ್ ಬಟ್ ನೀವು ಹೇಳಿದಷ್ಟು ಪಾಲನೆ ಮಾಡಿದ್ರೆ ಒಳ್ಳೇದು. ಇಲ್ಲ, ಅದು ಆಟೋಮೆಟಿಕ್ ಒಂದು ಸಿಬಿಲ್ ಹೋಗ್ಬಿಡುತ್ತೆ. ಒಂದು ದಿನ ಕಟ್ಟಲಿಲ್ಲ, EMI ಕಟ್ಟಲಿಲ್ಲ ಅಂದ ತಕ್ಷಣ ಇವರು ಆಧಾರ್ನ ಈ ಪ್ಯಾನ್ ಕಾರ್ಡ್ನ ಒಂದು ಆ್ಯಪ್ ಇದೆ, ಸಿಬಿಲ್ ಇವರು ಲಿಂಕ್ ಮಾಡಿರ್ತಾರೆ ಕಂಪನೀಸು. ಆ ಸಿಬಿಲ್ ಹೋದ ತಕ್ಷಣ ಯಾವುದೇ ಲೋನ್ ಕಟ್ಟಲಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ 1 ಮಂತ್ 2 ಮಂತ್ ಅದು ಡ್ಯೂ ಕೇಸು ನೀವು ಕೊಟ್ಟಿದ್ದೀರಾ, ಭಾಳ ಡಿಸೆಂಟಾಗಿ ಕೇಳ್ತಾ ಇದ್ದೀರಾ, ಅವ್ರು ಕೊಡ್ತಾ ಇಲ್ಲ, ನೀವು ಸುಮ್ಮನೆ ಇದ್ದೀರಾ ಅಂದರೆ ಇದು ಹೋಗ್ಲಿಕ್ಕಾಗಲ್ಲ. ಯಾಕೆಂದರೆ ನಾಳೆ ನೀನೇ ಮಿಸ್ಯೂಸ್ ಮಾಡ್ಬೋದು. ಅಲ್ಲಿ ನೀನೇ ಒಂದು 50 ಜನ ಕೊಟ್ಬಿಟ್ಟು ರಿಕವರಿ ಮಾಡಿದಾಗ ಸುಮ್ಮನೆ ಇದ್ಬಿಡ್ಬೋದು ಅಲ್ವಾ? ಆ ಜಾಸ್ತಿ ಆಗ್ಬಿಡ್ತಾವೆ. ಅಷ್ಟು ಈಸಿ ಇರಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಏನೋ ನಡೀತಾ ಇರುತ್ತೆ, ಏನೋ ನಡೀಲಾರ್ದಲ್ಲ ಇಷ್ಟು ಹರಾಸ್ಮೆಂಟ್ ಆಗ್ತದೆ ನಾವು ಹೇಳಲಿಕ್ಕಾಗಲ್ಲ. ಅಡಮಾನ ಏನಿತ್ತು ಅಡಮಾನ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು ಮೈಕ್ರೋ ಫೈನಾನ್ಸ್ ಸರ್. ಇನ್ನೊಂದು ಅಡಮಾನ ಇದ್ರೆ ಇವರು ಸುಮ್ಮನೆ ಇರ್ತಾರೆ, ಅದು ರಿಕವರಿ ಆಗುತ್ತೆ. ನಾಳೆ ಬಂಗಾರನೋ ಮನೆನೋ ಜಮೀನು ಇಟ್ಬಿಟ್ರೆ ಯಾರು ಹೋಗಿ ಹರಾಸ್ಮೆಂಟ್ ಕೊಡಲ್ಲ. ನಾಳೆ ಅದು ಹೋಗ್ಬಿಟ್ಟು ಆಕ್ಷನ್ ಮಾಡ್ತಾರೆ ಅಷ್ಟೇ. ಅಡಮಾನ ಇಲ್ಲ, ಅಡಮಾನ ಇಲ್ಲದೆ ಇರೋದೇ ಇವು ಹರಾಸ್ಮೆಂಟ್ ಆಗ ಕಾರಣ ಆಗಿದೆ. ಕೇಳ್ಬಿಡಿ, ಅಡಮಾನ ಹೆಂಗಿದೆ ಅಂತಂದ್ರೆ ಹನುಮಂತರಾಯಪುರ ಲೋನ್ ಕೊಟ್ರೆ ದತ್ತರಾಜ್ ಅವ್ರಿಗೆ ಶೂರಿಟಿ ಹಾಕ್ಸ್ಕೊಳ್ಳೋದು, ಅವ್ರಿಗಿಂತ ವ್ಯಾಲ್ಯೂ ಎಲ್ಲಿದೆ ಆ ಟೈಪ್ ಇದೆ. ಈಗ ಇವ್ರು ಕೊಡೋದು ಗ್ರೂಪ್ ಇಸಮ್ 2-3 ಜನ ಮಾಡಿರ್ತಾರೆ. ಇವ್ರು ಇಸ್ಕೊಂಡ್ರನ್ನ ಕೇಳಲ್ಲ, ಯಾರು ಅದೇನೋ ಮಾಡಿದ್ದಾರೆ ಕೇಳ್ತಾರೆ ಗ್ರೂಪ್ ಸೈನ್ ಹಾಕ್ಸ್ಕೊತಾರೆ. ಅವ್ನು ಹೋಗ್ತಾನೆ, ಅವ್ನು ಏನಾದ್ರು ಕಟ್ಟಲಿಲ್ಲ ಅಂತಂದ್ರೆ ಇನ್ನು ಗ್ರೂಪ್ ಶೂರಿಟಿ ಕೊಟ್ಟರು ಅವ್ನಿಗೆ ಅವ್ನ ಕಡೆಗೆ ಯಾವುದೇ ಕಾರಣಕ್ಕೂ ಲೋನ್. ಸರ್, ಈಗ ಕೊಡಗೇರಿಯಲ್ಲಿ ಹಂಗೆ ಆಗಿರೋದು ಗಂಡ ಹೆಂಡತಿ. ಇದು ಒಂದು ಮೆಕ್ಯಾನಿಸಮ್ ಪ್ಲಾನ್ ಅಂತ. ವಿತೌಟ್ ಶೂರಿಟಿ ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಲೋನ್ ಕೊಟ್ಟು ತಗೊಳ್ಬೇಕು ಅನ್ನೋದು ಮೇಲ್ನೋಟ ಕಾಣಿಸುವಂಥದ್ದು. ಆಯ್ತು, ಅದಿರಲಿ, ಮುಂದಕ್ಕೆ ಬಂದಿದೆ ನೆಕ್ಸ್ಟ್. ನೀನೇನು ಭಯ ಮಾಡಬೇಡ, ನಾವು ಮಾಡ್ತಕ್ಕಂಥದ್ದು ಕೂಡ ಪಬ್ಲಿಷ್ ಮಾಡ್ತಾರೆ ಜನ. ನೆಕ್ಸ್ಟ್ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಬಂದು ನಮ್ಮನ್ನೇ ಕೇಳ್ತಾರೆ. ಅಲ್ಲ 30 ದಿವಸ ಆದ್ಮೇಲೆ 31 ದಿವಸ ಅಲ್ಲ, ನಾನು ಹೋಗಿದ್ದೀನಿ
ಡಿಫಾಲ್ಟ್ ಪೂರ್ತಿ ಆದ್ರೂ ಕಟ್ಟೇ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಷ್ಟು ಸರ್? ಈಗ 50,000 ಸಾಲ ಕೊಟ್ಟರೆ 10,000 ಕೊಡುತ್ತೆ ಅಂದಿರೋ ಸರ್ ಅವ್ರು ಎಷ್ಟು ವರ್ಷ ಬಿಟ್ಟು ವಾಪಸ್ ಮಾಡೋದು ಕೂಡ ಅಷ್ಟೇ ಇರುತ್ತೆ, ಇಂಟ್ರೆಸ್ಟ್ ಆಗಿಲ್ಲ. ಎಷ್ಟು ಸರ್ ನಿಮ್ದು ಇಂಟ್ರೆಸ್ಟ್? ಹೆಂಗಾಗುತ್ತೆ ಸರ್? ಎಷ್ಟು ವರ್ಷ ಆದ್ರೂ ಅಷ್ಟೇ ಕಟ್ಸ್ಕೊಂತೀರ ಅನ್ನೋದ್ರ ನಾನೇ 5,000 ತಗೊಂಡು 25,000 ಬಡ್ಡಿ ಕಟ್ಟಿದ್ದೀನಿ. ಸಬ್ಜೆಕ್ಟ್ ಗೊತ್ತಿದ್ದೇನೆ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಸರ್. ಹೌಸಿಂಗ್ ಕೋಆಪರೇಟಿವ್ 5,000 ತಗೊಂಡು ಕಂಟಿನ್ಯೂ ಏನು ಮಾಡ್ಬೇಕು? ಒಂದು ನಿಮಿಷ ನೋಡಿ. ಆ ಥರ ಏನು ನಾವು ತೊಂದರೆ ಮಾಡಿಲ್ಲ ಸರ್, ತೊಂದರೆ ಆಗಿ ಇಲ್ಲಿಯವರು ನಮ್ಮ ಕಂಪ್ನಿಗೆ ಯಾವ ಕಂಪ್ನಿ ಯಾವ್ದು? ಅವರು RBI ಗೈಡೆನ್ಸ್ ಮೇಲೆ ಮಾಡ್ತಾರೆ ಹೊರತು ಯಾವುದೇ ನಮ್ಮ ಅದನ್ನ ಫಾಲೋ ಅಪ್ ಮಾಡೋರು ಯಾರು ಸರ್? RBI ಬರುತ್ತೆ ಯಾವುದು ಇಲ್ಲ, RBI ಗೈಡ್ಲೈನ್ಸ್ ಫಾಲೋ ಮಾಡೋರು ಯಾರು? DRCC ಗೆ ಡಿಆರ್ ಆಫೀಸ್ ಬರುತ್ತೆ ಸರ್, ಡಿಆರ್ ಆಫೀಸ್ ಬರುತ್ತೆ. ಆಕ್ಚುಲಿ ಆಡಿಟ್ ಕೊಡೋದು ಕರಿಬೇಕು. ಬರುತ್ತೆ, ಆಡಿಟ್ ಕೊಡ್ಬೇಕು. ಸರ್, ಇಲ್ಲಿ ಕರಿಬೇಕಾಗಿತ್ತು. ಸರ್ ಈಗ ಇವ್ರದ್ದು ಆಫೀಸು ಕುಮಾರಸ್ವಾಮಿ ಬಡಾವಣೆ ಅಂತೆ. ಇದು ಕುಮಾರಸ್ವಾಮಿ ಬಡಾವಣೆಗಳಲ್ಲಿ ಅಲ್ಲಿ ನೋಡ್ರಿ, ಈಗ ಅಲ್ಲಿದೆ ಅಂತಂದ್ರೆ ಯಾರು ಅಂತಂದ್ರೆ ಆ ಜನ ನೋಡ್ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅನ್ನೋದು ನೀವು ಹೇಳ್ಬೇಕು. ಅದೊಂದು ಬೈಟ್ ಕೊಡಿ ಸರ್, ಲೈಟ್ ಆನ್ ಮಾಡ್ಬೇಕು. ಅದನ್ನ ತಗೊಂಡ್ರಿ ಸರ್, ಲೈಟ್ ಆನ್ ಮಾಡ್ಬೇಕು. ಅದನ್ನ ತಗೊಂಡಿದೆ ಇದು ಈಗ ಇದು ಇದಿದೆ 1% ಮೈನಸ್. ಇದಕ್ಕಿಂತ ಮೈನ್ ಏನಂದ್ರೆ ಇದ್ರ ಮಾಡೋದ್ರಲ್ಲಿ ವ್ಯತ್ಯಾಸಗಳು ಕಂಡು ಬಂದೋಸ್ಕರ ಈ ಮಟ್ಟಕ್ಕೆ ಯೂಸ್ ಆಗ್ತಾ ಇದೆ. ವಸ್ತುಸ್ಥಿತಿ ಇದು ಭಾಳ ಆಗ್ತಿದೆ, ಇಲ್ಲ ಅಂತ ಹೇಳ್ತೀವಿ. ಬಟ್ ಅದರಿಂದ ಅನುಕೂಲ ಹೆಚ್ಚಾಗಿದೆ. ನೀವು ಹೇಳ್ತೀರಿ ಮೀಟರ್ ತಪ್ಪಿ ಬಿಟ್ಟು ಅಟ್ಲೀಸ್ಟ್ ಇದರಿಂದ ಹೆಚ್ಚು ಜನ ತಪ್ಪಿಲ್ಲ, ಎಷ್ಟು ಜನ ತಪ್ಪಿಲ್ಲ ಹೇಳಿ? ಇಲ್ಲ, ಅದನ್ನ ಹೇಳ್ತಿಲ್ಲ ನಾವು. ಅನುಕೂಲ ಆಗಿದೆ ಅಂದ್ರೆ ಅನುಕೂಲ ಪಡ್ಕೋಬೇಕು. ವಿತೌಟ್ ಶೂರಿಟಿ 3 ಲಕ್ಷ ರೂಪಾಯಿ ಲೋನ್ ಅಂತಂದ್ರೆ ಯಾರು ಕೊಡ್ತಾರೆ? ಆಯ್ತು, ಎಲ್ಲ ಹೊರಗಡೆ ಕೊಟ್ಟರೆ ನೀವೇ ನೋಡ್ತಿದ್ದೀರಿ, ಆ ಒಳಗೆ ಕೊಡೋಂಗಿಲ್ಲ, ಅವ್ರು ತಲೆ ಕೆಟ್ಟು ಓದ್ಬಿಟ್ಟು ನೀವೇ ಹೇಳ್ತೀರಲ್ಲ ಅಲ್ವಾ ಸರ್ ಅದನ್ನ ಇಲ್ಲ. ಮಾಡಿದೆ ಈಗ ನೀವೇ ಹೇಳ್ತೀರಿ ಹೆಚ್ಚು 4,000 ಅಕೌಂಟಲ್ಲಿ ಹೆಚ್ಚು ಕಡಿಮೆ 600 ಅಕೌಂಟ್ ಅಂತಂದ್ರೆ ನಾರ್ಮಲಿ ಎಲ್ಲ ಬ್ಯಾಂಕ್ಗೂ ಅದೇ ಪರಿಸ್ಥಿತಿ. ನ್ಯಾಷನಲ್ ಬ್ಯಾಂಕ್ಗೂ ಅಷ್ಟೇ. ನ್ಯಾಷನಲ್ ಬ್ಯಾಂಕಲ್ಲಿ ಅಲ್ಲೂ ಒಂದು 20% ಇದ್ದೇ ಇರುತ್ತಲ್ವಾ? 20% ಡಿಫಾಲ್ಟ್ ಇದ್ದೇ ಇರುತ್ತೆ. ಅಲ್ವಾ? ಅಂದ್ರೆ ಸಮಾಜದಲ್ಲಿ ಅದು ವರ್ಗ ಇದ್ದೇ ಇರ್ತದೆ ಸರ್ ಅದನ್ನ ಇಲ್ಲ, ಅದ್ರದ್ದೇ ಪ್ರಾಬ್ಲಮ್ ಇಲ್ಲ. ಆಯ್ತು ಬಿಡಿ, ಪ್ರೊಸೀಜರ್ ಅಂತ ಆಗಲಿ. ಆದರೆ ನಾವು ಹೇಳೋದು ಯಾವುದೇ ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಇರ್ಬೋದು, ಎಲ್ಲರೂ ಇರ್ಬೋದು, ನೀವು ವಸೂಲಿ ಮಾಡೋಕ್ಕೆ ಕಾನೂನಲ್ಲಿ ಏನಿದೆ ಅಷ್ಟೇ ಮಾಡಿ. Yes, sir, ಅದು correct. ಹೌದು. ವ್ಯತ್ಯಾಸ ಆಗ್ಬಾರ್ದು. ಆಯ್ತಾ? ನೀವು ಸುಮ್ಮನೆ ಹೇಳಿದ್ರೆ ನಾವು 3 ಸರಿ ಹೇಳ್ತೀವಿ, 4 ಸರಿ ಹೇಳ್ತೀವಿ, ಅದೆಲ್ಲ ಜೀರೋ, ಅದು ವರ್ಕೌಟ್ ಆಗುತ್ತೆ. ಆಯ್ತಾ? ಪ್ರೊಸೀಜರಲ್ ಆಸ್ಪೆಕ್ಟ್ ಏನಿದೆ ಅದನ್ನು ಮಾಡಿ ಅಪ್ ಟು ಡಿಫಾಲ್ಟ್ ಹೋಗುತ್ತೆ, ನೆಕ್ಸ್ಟ್ ಕೋರ್ಟ್ ಹೋಗುತ್ತೆ, ಕೋರ್ಟಿಂದ ಏನಿದೆ ಪ್ರಾಪರ್ಟಿ ಆಕ್ಷನ್ಸ್ ಅವೆಲ್ಲ ನೆನಪಿಸ್ಬೇಕು. ಅಲ್ಟಿಮೇಟ್ಲಿ ಜಪ್ತಿ ಇಷ್ಟೇ ತಂದಿರೋದು. ಈಗ ಹಳ್ಳಿ ಲೇಔಟು ವಾಸನೆ ಬೆಳೆದೈತೆ ಎಲ್ಲನೂ, ಯಾವ್ದಾದ್ರು ಗೊತ್ತಿರೋ ಇತಿಹಾಸ ಅದು ಇಡೀ ದೇಶದಲ್ಲಿನ ಗಿಡಗಳು ಮಾರ್ಕೆಟ್ ಬೇಕಾದಷ್ಟು ಇತ್ತು ಅಲ್ವಾ? ಸಾವಿರಾರು ಕೋಟಿ ರೂಪಾಯಿದು ಅಮೌಂಟು ಇದಾಗೋಯ್ತು, 5 ಕೋಟಿ ಕೇಸ್ ಮಾಡಿತು, ಆರ್ಡರ್ ಆಗೋಯ್ತು, ಎಷ್ಟು ಅಷ್ಟನ್ನು ಮಾರಾಟ ಮಾಡಿಬಿಟ್ಟು ಅದು ಎಷ್ಟು ಪರ್ಸೆಂಟೇಜು ಶೇರ್ನ ಜನಗಳಿಗೆ ಬಾಂಡ್ ಯಾರಿಗೆ ಕೊಡಬೇಕು ಅಂತ ಅಲ್ವಾ? ಎಲ್ಲ ಅದೇ ಥರ ರೂಲ್ಸು ಯಾವುದೇ ಇರ್ಬೋದು. ಈ ಸರ್ಕಾರದ ಅಡಿಯಲ್ಲಿ ಸಂಘ ಸಂಸ್ಥೆಗಳು ಯಾವ ನೋಂದಾಯಿಸಿಕೊಂಡು ನೀವು ಲೋನ್ ಕೊಡ್ತೀರಿ ಅವ್ರಿಗೆ ಇಡೀ ದೇಶದಲ್ಲಿ ಒಂದೇ ಪ್ರೊಸೀಜರ್ ಇರುತ್ತೆ, ಯಾವುದು ಕೂಡ ಚೇಂಜಸ್ ಇರೋದು. ಹಂಗಾಗಿ ನೀವು ಬಲವಂತ ಒತ್ತಾಯ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮನೆ ಮೇಲೆ ಹೋಗೋದು, ಅದೇನ ಬರೆದಿರಲ್ಲ ಆ ಥರ ಬರೆಯೋದು, ಸ್ಲೋಗನ್ ಹೋಗೋದು ಅಥವಾ ಬೈಯೋದು, ನಿಮ್ಮನ್ನು ಉದ್ರೇಕ ಮಾಡ್ತಾರೆ ಅವರು. ಆಯಿತಾ? ನೀವು ಮನೆಗೆ ಹೋದಾಗ ಲೋನ್ ತೊಗೊಂಡ್ರೆ ಬಿಟ್ಟು ಯಾರು 8 ದಿನ 10 ದಿನ ವಯಸ್ಸಾದ್ರೆ ಯಾರು ಇರ್ತಾರೆ, ಸಂಬಂಧಪಟ್ಟಿದ್ದಾರೆ ಇರ್ತಾರೆ, ನೀವೇನೇ ಕೇಳ್ತೀರಾ? ಅಥವಾ ಅಲ್ಲಿ ಯಾರೋ ಊರು ಪ್ರಮುಖ ಕೂತಿರ್ತಾರೆ, ಹೊರದೇ ನಾನು ಲೋನ್ ಕೇಳ್ಬಿಟ್ಟೆ, ನಾನು ಅವಮಾನ ಆಗ್ಬಿಟ್ಟು ಒಂದು ಥರದಲ್ಲಿ ಇರಲ್ಲ. ಇದು ಸಮಾಜ, ಇದು ಒಂದು ಥರದಲ್ಲಿ ಇರಲ್ಲ ಇದು ಅಲ್ವಾ? ಇದು ಈ ಸೂಕ್ಷ್ಮತೆ ನಿಮ್ಮಗಳಿಗೆ ಇರಬೇಕು. ಆಯಿತಾ? ನೀವು ಲೋನ್ ಕೊಟ್ಟಿದ್ದೀರಾ, ಲೋನ್ ತಗೊಳಕ್ಕೂ ಕೂಡ ಅಷ್ಟೇ ಕೊಟ್ಟಿದ್ದೀರಿ. ಈಗ ನೀವು ಲೋನ್ ನಾಲ್ಕು ನಿಮಗೆ ಎಲಿಜಿಬಿಲಿಟಿ ಲೋನ್ ಕೊಟ್ಬಿಡ್ತೀರಾ? ಹಂಗೇನೆ ವಸೂಲಿ ಮಾಡೋಕ್ಕೂ ಕೂಡ ಎಲಿಜಿಬಿಲಿಟಿ ಇದೆ, ಅದಕ್ಕೆ ಮಾತ್ರ ಮಾಡಿ. ನೀವು ಕ್ರಾಸ್ ಆಗೋದು ಆಯಿತಾ? ಅನಾವಶ್ಯಕ ಕ್ರಾಸ್ ಆಗೋದು ಬೇಡ. ಈಗಾಗಲೇ ಸಾಹೇಬ್ ಹೇಳಿದ್ರು ಏನೋ ಕರೆಕ್ಟಾದ ಗೈಡ್ಲೈನ್ಸು ರೆಡಿ ಆಗ್ತಿದೆ, ಇಷ್ಟರಲ್ಲೇ ಅದು ಬರ್ತದೆ. ಆಯಿತಾ? ಅದು ಬಂದ ಮೇಲೆ ಕೂಡ ಹೇಗೆ ನಾನು ರೂಲ್ಸು ಅದೇನು ನಾನು ಕಡೆ ಅದನ್ನು ಮತ್ತೆ ಪಾಯಿಂಟ್ ಪಾಯಿಂಟ್ ಹೇಳ್ತೀವಿ, ನೀವು ಆ ಪ್ರಕಾರ ಆಯಿತಾ? ಈಗ ಏನಾದರೂ ತುಂಬ ಪ್ರಾಮಾಣಿಕ ಅಂತ ನೀವೇನಾದ್ರು ಮಾಡಿದ್ರೆ ಆಯಿತಾ ಅಂತಂದೇನು ನಮ್ಮ ಬಳಿ ಅಲ್ಲಿ ಬಂದಾಗ ಅನಾವಶ್ಯಕ
ಗಲಾಟೆ ಹೊರಗಡೆಲ್ಲ ಆಗಬಾರ್ದು. ನೀವು ಮಾಡಿರ್ತೀರಿ ತುಂಬ ಬ್ಯಾಡ್ ಲಿಸ್ಟು 3 ಲಕ್ಷನೇ ತಗೊಂಡಿರ್ತಾರೆ. ನೀವು ಹೇಳಿದ 600 ಅಕೌಂಟಲ್ಲಿ ಎಲ್ಲಾದ್ರೂ 3 ಲಕ್ಷ ತಗೊಂಡಿರಲ್ಲ. 10,000 20,000 ಅಕೌಂಟ್ ತಗೊಂಡು 50,000 ಇರ್ತವೆ, 50,000 ತಗೊಂಡು 100 ಇರ್ತವೆ. ನೀವೇನು ಮಾಡ್ತೀರಿ, ಹೆವಿ ತಗೊಂಡಿರ್ತಕ್ಕಂಥ ಟಾರ್ಗೆಟ್ ಮಾಡ್ತೀರಾ. ಇದು ಸ್ವಲ್ಪ ರಿಕವರಿ ಆದರೆ ಮಲ್ಟಿಪಲ್ ಆಗುತ್ತಲ್ಲ ಅಂತ, ಇನ್ವೆಸ್ಟ್ಮೆಂಟಿಗೆ ಆಗುತ್ತಲ್ಲ. ಇದು ಸಹಜ. ನೀವು ಫೈನಾನ್ಸ್ ಯಾರು ಮೇಂಟೈನ್ ಮಾಡ್ತಾರೆ ಅಸಹಜವಾಗಿ ಮಾಡ್ತಾರೆ, ಆಯಿತಾ. ಬಟ್ 10 ರೂಪಾಯಿ ತಗೊಂಡು ಸೇಮ್ ಪ್ರೊಸೀಜರ್ ಇದೆ, 3 ಲಕ್ಷ ತಗೊಂಡು ಸೇಮ್ ಪ್ರೊಸೀಜರ್. ಮತ್ತೊಮ್ಮೆ ಅದಕ್ಕೋಸ್ಕರ ನೀವು ಇದರಲ್ಲಿ ದುಡುಕಿ ಇನ್ನೊಂದೇನೋ ಮಾಡಬಹುದು, ಆಯಿತಾ. ಮತ್ತೆ ಈಗ ಯಾರು ವಯಸ್ಸಾದ್ರು ಬರ್ತಾರೆ, ಅವ್ರು ಕೂರಿಸ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ಸುಮ್ಮನೆ ಸೈನ್ ಹಾಕ್ಸ್ತಾರೆ, ಬಟ್ ಹಾಕ್ಸ್ತಾರೆ, ಅವ್ರ ಹೆಸರು ಕೊಟ್ಟು ನಾವು ಇವೇ ಅವು ಆಗಬಾರ್ದು. ಕ್ಲಿಯರ್ ಇದು, ಆಯಿತಾ. ಹಾಂ, ಮದ್ಗೀರ್ ಪ್ರಕರಣ ಆಗಬಾರ್ದು. ಗಂಡ ಹೆಂಡತಿ ಸೇರಿದ್ರು 50 ಲಕ್ಷ ಬೇರೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಚೋರ್ಮಂಡ್ಲದಲ್ಲ 10 ಲಕ್ಷ ಮೈಕ್ರೋ ಫೈನಾನ್ಸ್ ಇಂದ ಅವ್ರು ಬೇರೆ ಆಧಾರ್ ಕಾರ್ಡ್ ತಂದ್ಬಿಟ್ಟು ಕೊಟ್ಬಿಟ್ಟು ದುಡ್ಡು ಹೊರಟೋಗ್ಬಿಟ್ಟಿದ್ದಾರೆ ಗಂಡ ಹೆಂಡತಿ. ಈ ತರ ಪ್ರಕರಣಗಳು ನೀವು ಕೊಡ್ಬೇಕಾದ್ರೆ ಪರ್ಫೆಕ್ಟ್ ಆಗಿ ಯಾರು ಫಲಾನುಭವಿ ಅವ್ರಿಗೆ ಹೋಗಿ ಭೇಟಿ ಮಾಡಿ ಕೊಡ್ಬೇಕು. ಅಂದ್ಬಿಟ್ಟು ಯಾರು ಥರ್ಡ್ ಪಾರ್ಟಿ ಅವ್ರು ಬಂದ್ಬಿಟ್ಟು ಆಧಾರ್ ಕಾರ್ಡ್ ತಂದ್ಬಿಟ್ಟಿದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ಆಮೇಲೆ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದೊಂಥರ ದುಡ್ಡು ಮಾಡಬೇಕು. ಮದ್ಗಿಲ್ಲ ಅದೇ ಸೇಮ್ ಆಗಿರೋದು. ಅವರ ಗಂಡ ಹೆಂಡತಿ ಇಬ್ಬರೇ ಸೇರಿಬಿಟ್ಟು ಗೊತ್ತಿರೋ ಜನರ ಹತ್ರ ಸೈನ್ಗಳು ಹಾಕ್ಸ್ಕೊಂಡು ಅವ್ರ ಹತ್ರ ಆಧಾರ್ ಕಾರ್ಡ್ ತಗೊಂಡು ಸಬ್ಮಿಟ್ ಮಾಡಿ ಎಲ್ಲ ಮಾಡಿ 50 ಲಕ್ಷ ತನಕ ನಾವು ದುಡ್ಡು ತಗೊಂಡು ಪರಾರಿ ಆಗಿಬಿಟ್ಟಿದ್ರು. ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಬಟ್ ಅದು ಕಟ್ಟದೆ ನೆಕ್ಸ್ಟ್ ಈಗ 50 ಲಕ್ಷ ಅಂದ್ರೆ ಹುಡುಗಾಟ. ಇವೆಲ್ಲ ಯೋಚನೆ ಮಾಡಿ ನೀವು ಯಾರು ನೀವೇನು ಲೋನ್ ಕೊಡ್ತೀರಾ, ಸಂಬಂಧಪಟ್ಟ ಯಾರು ನೀವು ಮನೆ ಹತ್ರ ಹೋಗಿ ವೆರಿಫೈ ಮಾಡಿ ಸಂಬಂಧಪಟ್ಟ ಅವ್ರಿಗೆ ಕೊಡಬೇಕು. ಅವ್ರ ಮಾಹಿತಿ ಇರಬೇಕು ದುಡ್ಡು ತಗೊಂತಾ ಇರೋದು. ಇಲ್ಲ ಅಂತಂದ್ರೆ ಯಾರೋ ತಗೊಂಡ್ಬಿಟ್ಟು ಯಾರು ಆಧಾರ್ ಕಾರ್ಡ್ ತಗೊಂಡ್ಬಿಟ್ರೆ ಅವ್ರೆಲ್ಲ ಬಂದು ನಿಂತ್ಕೊಂತ ಮೀಡಿಯಾ ಬಂದು ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಏನಂತ ಬಂದ್ರು, ಏನಕ್ಕೋ ಸೇರಾಗಿರೋದು ಹಾಸ್ಕೊಂಡು ತಗೊಂಡು ಹೋಗ್ತಾರೆ, ಹಾಸ್ಕೊಂಡು ಹೋಗ್ಬಿಟ್ಟು ದುಡ್ಡು ತಗೊಂಡು ಹೊರಟೋಗ್ಬಿಟ್ಟು. ಹಿಂಗೆ ಆಗಬಾರ್ದು. ಈ ಥರ ಪ್ರಕರಣಗಳು ಯಾವುದೇ ಕಾರಣಕ್ಕೂ ಇದಕ್ಕೆ ಬಹಳ ಮುಖ್ಯ ಕಾರಣ ಅಂದರೆ ನೀವೇ. ನೀವು ಕರೆಕ್ಟಾಗಿ ಕೊಟ್ಟರೆ ಏನೂ ಆಗಲ್ಲ. ಈ ಥರ ಏನನ್ನ ಹೆಚ್ಚು ಕಮ್ಮಿ ಮಾಡಿಕೊಟ್ರೆ ಮುಂದೆ ಆಗುವಂಥ ಅನಾಹುತಗಳು ನೀವೇ ನೇರವಾಗಿ ಹೊಣೆಗಾರರು. ಅದಂತೂ ಕ್ಲಿಯರ್. ಹಾಂ, ಇದು ನಾವು ಫಸ್ಟ್ ಮೀಟಿಂಗು. ಏನಂದರೆ ನಾವು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಮೊನ್ನೆ DC ಅವರು ಬಂದಿದ್ದರು ಸರ್ಕಾರ ಮಟ್ಟದಲ್ಲಿ ಆಗಿತ್ತು ಸರ. ನೆಕ್ಸ್ಟ್ ಈಗ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಸುಗ್ರೀವಾಜ್ಞೆ ಮಾಡಿಸೋದಕ್ಕೆ ಬೇರೆ ಬೇರೆ ಥರದ್ದೆಲ್ಲ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರ ಮತ್ತೆ ಏನಾದರೂ ಕಾನೂನಿಗೆ ಮತ್ತೆ ಸುಗ್ರೀವಾಜ್ಞೆ ಮಾಡಿಸೋದಾಗಲಿ ಬೇರೆದೆಲ್ಲ ಆದರೆ ಮತ್ತೆ ಕರಿತೀವಿ. ಮತ್ತೆ ಕರೆದು ಏನು ಸರ್ಕಾರದಿಂದ ಗೈಡೆನ್ಸ್ ಬರುತ್ತೆ ಆ ಗೈಡೆನ್ಸ್ ಪ್ರಕಾರ ಎಲ್ಲರೂ ನಡ್ಕೋಬೇಕಾಗುತ್ತೆ. ಅವಾಗ ನಿಮ್ಮನ್ನು ಮತ್ತೆ ಕರೆದು ಮತ್ತೆ ಮೀಟಿಂಗ್ ಮಾಡ್ತೀವಿ. ಅವಾಗ ಏನು ಸರ್ಕಾರದ ಮಾನದಂಡಗಳು ಬರ್ತಾ ಇರೋ ಪ್ರಕಾರ ಅದೇ ಥರ ನಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಸೂಚನೆ ಕೊಡ್ತೀವಿ. ಯಾವುದೇ ರೀತಿಯಾಗಿ ಬೇರೆ ತಾಲೂಕಲ್ಲಿ ಆಗುತ್ತಾ ಅವಘಡಗಳು Incoming call from ಆಗ್ತಾ ಇರೋದ್ರಿಂದ ಹೈಯೆಸ್ಟ್ ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಪ್ರಕರಣಗಳು ದಾಖಲಾಗಬಾರ್ದು. ಪ್ಲಸ್ ತೊಂದರೆ ಆಗಬಾರ್ದು, ಜನಗಳಿಗೆ ಸಾಮಾನ್ಯ ತೊಂದರೆ ಆಗೋದಾಗಿ incoming ಯಾವುದೇ ಕಾರಣಕ್ಕೂ ದಾಖಲಾಗಬಾರ್ದು. ಅದನ್ನ ನಿಮ್ಮ ಹಂತದಲ್ಲಿನೇ ನೀವೇ ನೀಟಾಗಿ ಅವ್ರನ್ನ ಅಂದ್ರೆ ನೀವು ಹೆಂಗಂದ್ರಂಗೆ ಮಾತಾಡ್ಸ್ಬಾರ್ದು. ಕರೆಕ್ಟಾಗಿ ನಡ್ಕೋಬೇಕು. ಕರೆಕ್ಟಾಗಿ ಹೋಗಿ ಸೌಜನ್ಯವಾಗಿ ನಡ್ಕೊಂಡು ಸೌಜನ್ಯವಾಗಿ ನೀವೇನು ಇದು ಮಾಡ್ತದೆ ಥರನೇ ಮಾಡ್ಕೊಂಡು ನೀವೇನು ದುಡ್ಡು ಕೊಟ್ಟಿದ್ರೆ ಅದನ್ನ ಸೌಜನ್ಯವಾಗಿ ಇಟ್ಕೊಂಡು ಸೌಜನ್ಯವಾಗಿ ಅವ್ರು ಕೊಡ್ತಾರೆ. ಎಲ್ಲರೂ ಆ ಥರ ಇರಲಿಲ್ಲ. ಸೌಜನ್ಯ ಕೊಡೋ ವಾಪಸ್ ಕೊಡೋರು ಇರ್ತಾರೆ, ಸೌಜನ್ಯವಾಗಿ ಇಸ್ಕೊಳ್ಳಿ. ಅಂದ್ಬಿಟ್ಟು ನೀವು ಹರಾಸ್ಮೆಂಟ್ ಮಾಡಿ ಬಾಯಿ ಬಂದಂಗೆ ಬೇರೆ ಬೇರೆ ಮಾತುಗಳೆಲ್ಲ ಮಾತಾಡೋದು ಅವೆಲ್ಲ ಮಾಡೋದು ಕೆಲವರೆಲ್ಲ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ದಿವಸ ನೋಡ್ತಾ ಇದ್ದೀವಿ, ಎಲ್ಲ ಮಾಡ್ತೀವಿ. ಆ ಥರದ ಪ್ರಕರಣಗಳು ನಮ್ಮಲ್ಲಿ ಆಗಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ನಮ್ಮ ತಾಲೂಕು ಆಡಳಿತದಿಂದ ಮತ್ತು ನಮ್ಮ ಪೊಲೀಸರಿಗಿಂತ ನಾವೆಲ್ಲರೂ ಸ್ಟ್ರಿಕ್ಟ್ ಆಗಿರ್ತೀವಿ. ಸಾರ್ವಜನಿಕರು ನಮ್ಮ ಪಾವಡ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಸಹ ಹೇಳೋದಿಷ್ಟೇ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೂ ಪ್ರಕರಣಗಳು ಮತ್ತು ಏನು ಬರ್ತಾ ಇದ್ದಾವೆ. ಈ ವಿಚಾರವಾಗಿ ಯಾರು ಸಹ ಸಾರ್ವಜನಿಕರು ಮೈಕ್ರೋ ಫೈನಾನ್ಸ್ ಅವ್ರ ಏಜೆಂಟ್ಸ್ ಆಗಲಿ ಏನೋ ಬಂದು ನಿಮ್ಮ ಹತ್ರ ಬಂದು ದುಡ್ಡು ವಸೂಲಿ ಮಾಡಕ್ಕೆ ಬಂದಾಗ ಅಕಸ್ಮಾತ್ ಹ್ಯಾರಾಸ್ಮೆಂಟ್ ಆಗಲಿ ಬೇರೆ ಏನಾದ್ರು ನಿಮ್ಗೆ ಏನೋ ತೊಂದರೆ ಕೊಟ್ಟಿದ್ದಾಗ ಕಂಡು ಬಂದರೆ ತಾವು ಡೈರೆಕ್ಟಾಗಿ ಬಂದು ಪೊಲೀಸ್ ಇಲಾಖೆ ಸಂಪರ್ಸ್ಬೋದು, ನಮ್ಮನ್ನ ಸಂಪರ್ಸ್ಬೋದು. ಆನಂತರ ನಾವು ನೆಕ್ಸ್ಟ್ ನಾವು ಅದನ್ನು ಏನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಒಂದು. ಆನಂತರ ಯಾರು ಸಹ ಇವ್ರು ಬಂದು ಗಲಾಟೆ ಮಾಡಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಬಲವಂತ ಮಾಡಿದ ಉದ್ದೇಶಕ್ಕೋಸ್ಕರ ಊರು ಬಿಟ್ಟೋಗೋದಾಗಲಿ ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಆಮೇಲೆ ಎದುರುಕೊಂಡು ಬೇರೆ ಥರ ಯಾವುದೇ ರೀತಿಯ ಯಾರು ಸಹ ಏನನ್ನು ತಾವು ತೀರ್ಮಾನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಸಾರ್ವಜನಿಕರಿಗೂ ಹೇಳ್ತಾವೆ. ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಈ ಮೂಲಕ ಪಾವಡ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಈ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ರದ್ದು ಈಗ ಪೊಲೀಸ್ ಇಲಾಖೆ ಈಗಾಗಲೇ ನೋಡಿ ಹೇಳಿದ್ದೀವಿ. ಪೊಲೀಸ್ ಇಲಾಖೆಯವರು ಪ್ಲಸ್ ಅದನ್ನ ನೆಕ್ಸ್ಟ್ ಮೀಟಿಂಗ್ ಅಷ್ಟೇ ಅದನ್ನು ಫೈನಲ್ ಮಾಡಿ ಹೇಳ್ತೀವಿ. ನಮ್ಗೆ ಈಗ ಮೇಯ್ನ್ ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಹೆಚ್ಚಿಗೆ ನಡೀತಾ ಇರೋದ್ರಿಂದ
ಹ್ಯಾರಸ್ಮೆಂಟ್ಗೆ ಅಕಸ್ಮಾತ್ ಅದನ್ನ ಕಂಪ್ಲೇಂಟ್ ಕೊಟ್ಟು ತಗೊಳ್ತಾರೆ, ಏನು ತೊಂದರೆ ಇಲ್ಲ, ಯಾರಾದ್ರೂ ಬಂದು ಯಾರು ಹರಾಸ್ಮೆಂಟ್ ಇದೆಯೋ ಫಸ್ಟ್ ಸ್ಟೇಷನ್ ಅಪ್ರೋಚ್ ಆಗಿ ಯಾರೇ ಆಗಿ ಅಲ್ವಾ. ಒಂದು ಸಿವಿಲ್ ಡಿಸ್ಪ್ಯೂಟಿಗೆ ಬರೋದು ಗೊತ್ತಿರುತ್ತೆ, ಒಂದು ಗಲಾಟೆ ಆದ್ರೆ ಬರೋದು ಗೊತ್ತಿರುತ್ತೆ. ಇದು ಅಷ್ಟೇ, ಇದಕ್ಕೂ ಬಂದು ನಮಗೆ ಹೇಳಿ ಹಿಂಗೆ ಸಮಸ್ಯೆ ಇದೆ ಅಂತೇಳಿ, ಅವಾಗ ನಾವು ಕ್ರಮ ತಗೊಳ್ತೇವೆ. ಸರ್ ಇವರೆಲ್ಲ ಪುರಸಭೆ ಒಟ್ಟು ಎಷ್ಟು? ಯಾವುದು ನಾನು ಯಾವ ಬೇಕಲ್ಲ ಹೋಗಿ ಬೇಕಾದ್ರೆ ಪೂರ್ಣವಾದ ಡಿ.ಆರ್. ಆಫೀಸರ್ ಬೇಕಾದ್ರೆ ಒಂದ್ಸಲ ಮಾತಾಡಿ ಅಕಸ್ಮಾತ್ ಏನಿದ್ರು ನಾನು ತಗೊಳ್ತೀನಿ. ಕೋಆಪರೇಟಿವ್ಸು, ಕೋಆಪರೇಟಿವ್ಸ್ ಮೇನ್ ಬರ್ತಾವೆ ಕರೆಕ್ಟ್. ಕೋಆಪರೇಟಿವ್ಸ್ ಪತ್ತಿನ ಸಹಕಾರ, ಹಾಲಿನ ಸಂಘ, ಅವೆಲ್ಲ ಅವ್ರು ಬರ್ತಾರೆ. ಎಲ್ಲ ಸಂಘನೂ ಅವ್ರಿಗೆ ಅವ್ರ ಕೆಳಗೆ ಪರ್ಮಿಷನ್ ತಗೋಬೇಕು. ಸೊ ಇಂಥ ಕಡೆ ಇಂಥ ಬ್ರಾಂಚ್ ಹೆಸರು ತಗೊಳ್ಳೋದು, ಮೈಕ್ರೋ ಫೈನಾನ್ಸ್ ಯಾರಾದ್ರು ಪಟ್ಟಿ ತಗೊಂಡು ಅದನ್ನ ನೆಕ್ಸ್ಟ್ ಮೀಟಿಂಗ್ ಏನು ಮತ್ತೆ ಸರ್ಕಾರ ತಿಳಿಸ್ಕೊಟ್ರೆ ಮಾಡಬೇಕಾದ್ರೆ ಆ ಟೈಮ್ ಇನ್ನೂ ಏನಾದರೂ ಇದ್ರೆ ಅವರು ಸಹ ಎಲ್ಲ ಕರೆಸಿ ಮಾತಾಡ್ತಾರೆ. ಅದಕ್ಕೆ ಹೇಳ್ತಿರ್ತೀವಿ. ಕೆಲವು ಸಂಸ್ಥೆಗಳು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂದರೆ ಬ್ಯಾಂಕಿಂದ ನೇರವಾಗಿ ಲೋನ್ ಕೊಡಿಸ್ತಾರೆ, ಅವ್ರ ಮಧ್ಯದಲ್ಲಿ ಆವಳಿ ಇಲ್ಲ ಅವರು. ಕೆಲವರು ಏನು ಮಾಡ್ತಾರೆ, ಎಲ್ಲಿ ಸಮಸ್ಯೆ ಆಗ್ತಿದೆ ನಮಗೆ ಅಂದರೆ ಇವರು ರಿಕವರಿ ಏಜೆಂಟ್ಗಳು, ಅವರು ನಥಿಂಗ್ ಬಟ್ ರೌಡಿ ಶೀಟರ್ಸ್ ಇದ್ದಂಗೆ ಇರ್ತಾರೆ. ಎಲ್ಲರನ್ನೂ ಹೇಳಲ್ಲ, ಯಾರು ಇಟ್ಟಿರ್ತಾರೋ ಅವರು. ಅವ್ನು ಕ್ರಿಮಿನಲ್ ಬ್ಯಾಕ್ಗ್ರೌಂಡರ್ ಅಂತನೋ, ಅವ್ನು ರೌಡಿ ಬ್ಯಾಕ್ಗ್ರೌಂಡರ್ ಅಂತನೋ, ಅವ್ನು ನೋಡಿದರೆ ಹೆದರಬೇಕು ಜನ. ಈ ಥರ ಇರೋಂಥವ್ರನ್ನ ನೇಮಕ ಮಾಡ್ಕೊಬಿಡ್ತಾರೆ ರಿಕವರಿ. ಆವಾಗ ಇದು ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಈಗ ನಮ್ಮ ಹಂಗಾದ್ರೆ ನಮಗೆ SBI ಬ್ಯಾಂಕ್ ಇದರಲ್ಲೇ ಬರುತ್ತಾ, ಕೆನರಾ ಬ್ಯಾಂಕ್ ಇದರಲ್ಲೇ ಬರುತ್ತಾ ಅಂದರೆ ಅದರಲ್ಲೇ ಏನಿದೆ ರೂಲ್ಸ್ ಅಷ್ಟೇ ಫಾಲೋ ಮಾಡ್ತಾರೆ. ಅವರಿಗೆ ಜಾಸ್ತಿ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಅವ್ರು ಯಾರಿಗೂ ಇದು ಮಾಡೋದಿಲ್ಲ. ಅವ್ರ ಮೇಜರ್ ಏನಿದೆ ಅವ್ರ ಡಾಕ್ಯುಮೆಂಟೇಷನ್ ಪ್ರಕಾರ ಕೊಡ್ತಾರೆ. ಈ ಮೈಕ್ರೋ ಫೈನಾನ್ಸ್ ಬಂದ್ಬಿಟ್ಟು ಇದನ್ನ ಒಂಚೂರು ವೈಲೇಷನ್ ಮಾಡ್ತಾ ಇದ್ದಾರೆ. ಯಾವುದು ರಿಕವರಿಯಲ್ಲಿ ಸ್ವಲ್ಪ ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಕೊಡಬೇಕಾದ್ರೇನು ರೂಲ್ಸ್ ಫಾಲೋ ಮಾಡ್ತಿಲ್ಲ. ಎರಡು ಮಿಸ್ಟೇಕಿಂದ ಈ ಥರದ್ದು ಆಗ್ತಾ ಇದೆ. ನಮ್ಮ ಪಾವಡದಲ್ಲಿ ಯಾವುದೋ ಅಂತ ಇನ್ಸಿಡೆಂಟ್ ಆಗಿಲ್ಲ, ಆದರೆ ಇಮಿಡಿಯೇಟ್ ಕ್ರಮ ತಗುತ್ತೆ. ಇವ್ರಿಗೆ ಹೇಳೋದು ಏನಂದರೆ ಕಾನೂನು ಎಲ್ಲರಿಗೂ ಒಂದೇ, ನನಗೂ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ನಿಮ್ಮಿಂದ ಒಂದು ಏನಾದ್ರು ಟೈಮ್ ಆಯಿತು ಅಂದರೆ ನಿಮ್ಗೆ ಯಾವುದೋ ಒಂದು ರಕ್ಷಣೆ ಇಲ್ಲ, ಯಾರಿಗೂ ಇಲ್ಲ. ಒಂದು ಅಪರಾಧ ಆಯಿತು ಅಂದರೆ ಯಾರಿಗೂ ರಕ್ಷಣೆ ಇಲ್ಲ. ಅದು ಆಗ್ದಂಗೆ ನೋಡ್ಬೋದು, ಅವಾಗ ನಾವು ಗೈಡ್ಲೈನ್ಸ್ ಫಾಲೋ ಮಾಡಬೇಕು ಇಷ್ಟೇ. ಇಲ್ಲ ನಾನು ಪರ್ಸೆಂಟೇಜ್ ಜಾಸ್ತಿ ತೋರಿಸ್ಬೇಕು, ರಿಕವರಿ ಜಾಸ್ತಿ ತೋರಿಸ್ಕೋಬೇಕು, ಅಥವಾ ನಾನೇನೋ ಬೇರೆ ಏನಾದ್ರು ಮಾಡ್ಕೋಬೇಕು ಅಂತ ನೀವೇನಾದರೂ ವಾಮ ಮಾರ್ಗ ಇಟ್ಟಿದ್ರೆ ಅಂದರೆ ಅವಾಗ ನಾವು ಎಂಟ್ರಿ ಆಗಬೇಕು, ಪೊಲೀಸರು ಎಂಟ್ರಿ ಆಗಬೇಕು. ಆ ರೀತಿ ಮಾಡ್ಕೊಂಡು ನೋಡ್ಬೋದು. ಮೇಜರ್ ಆಗಿ ನೀವು RBI ಗೈಡ್ಲೈನ್ಸ್ ಪ್ರಕಾರನೇ ಫಾಲೋ ಮಾಡಬೇಕು. ನಿಮಗೆ ಫ್ರೀ ರಕ್ಷಣೆ ಅಂದರೆ RBI ಗೈಡ್ಲೈನ್ಸ್ ಅಷ್ಟೇ. ಅದನ್ನ ಬಿಟ್ಟು ಸ್ವಲ್ಪ ಆಚೆ ಈಚೆ ಏನನ್ನ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ನಿಮ್ಮ ಮೇಲೆ ಕಾನೂನು ಸರ್ಕಾರನ ಏನು ಗೈಡ್ಲೈನ್ಸ್ ಕೊಡ್ತಾರೆ, ಈಗ ನಾ ಏನು ಕೊಟ್ಟು ಅದ್ರ ಪ್ರಕಾರ ಎಲ್ಲರೂ ಸಹ ಪಾಲನೆ ಮಾಡಬೇಕಂತ ನೀವು ತಿಳಿಸ್ತಾ, ಯಾವುದೇ ಕಾರಣಕ್ಕೂ RBI ಗೈಡ್ಲೈನ್ಸ್ ಬಿಟ್ಟು ಹೊರಗಡೆ ಹೋಗಬಾರ್ದು. ಅದೇ ಥರನೇ ತಾವೆಲ್ಲರೂ ಸಹ ಕೆಲಸ ಮಾಡಬೇಕು. ಅದ್ರಲ್ಲಿ ಏನಾದರೂ ಲೋಪದೋಷ ಕಂಡುಬಂದರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ನಾವು ಕ್ರಮ ಸಭೆಯನ್ನು ಮುಕ್ತಾಯ ಮಾಡ್ತೇವೆ. ನಾವು ಏನಿಲ್ಲ ಅಮೌಂಟ್ ಕಟ್ಟರೆ ಅಂದರೆ ಕಟ್ಸ್ಕೊಳ್ತೀವಿ, ಇಲ್ಲ ಅಂತಿಲ್ಲ. ಕಟ್ಸ್ಕೊಂಡು ಟೈಮ್ ಕೊಡ್ತಾ ಇದ್ರು ಒಬ್ಬರೊಬ್ರು ಎಂಟ್ರ್ ಆಗ್ತಾರೆ ಸರ್, ಬೇರೆಯವರು ಬಂದುಬಿಟ್ಟು ನಮ್ಮಲ್ಲಿ ಈ ಥರ ನೀವು ಕಂಪ್ಲೇಂಟ್ ಕೊಡಂತ ಇರ್ತಲ್ಲ, ಬಂದುಬಿಟ್ಟು ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡೋದು ಆ ಥರ ಏನು ಅದು ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಇಟ್ಸಲ್ಲಿ ಜಾಸ್ತಿ ಇರಲ್ಲ. ಅದಕ್ಕೆ ಮಧ್ಯದಲ್ಲಿ ನಾವಿದ್ದೀವಿ, ತನಿಖಾಧಿಕಾರಿಗಳಿದ್ದೀವಿ, ಯಾರು ತಪ್ಪು ಮಾಡಿರೋ ಅಂತ ನೋಡ್ಬಿಟ್ಟು ಜಾಸ್ತಿ ಅವರು ಪ್ರತಿದಿನ ಎನ್ಕ್ವೈರಿ ಮಾಡ್ತಾರಪ್ಪ. ಇವಾಗ ಅವರು ಪ್ರತಿದಿನ ನೀವು ಹೇಳ್ತಿಲ್ಲ, ಪ್ರತಿ ತಿಂಗಳು ದುಡ್ಡನ್ನ ಕರೆಕ್ಟ್ ಕಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ನೀವು ಕರೆಕ್ಟಾಗಿ ದುಡ್ಡು ಕಟ್ಟಿದ್ರೆ ನೀವೇನು ಡೆವಲಪ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಏನು ಇದು ಮಾಡಲ್ಲ. ಅವೆಲ್ಲ ಕರೆಕ್ಟಾಗಿ ಅಮೌಂಟ್ ಕಟ್ಟು ಎಲ್ಲ ಕಟ್ಟಿ ಏನು ತೊಂದರೆ ಇಲ್ಲ ಅಂತ ನೋಡ್ತಾರೆ. ಅವ್ರು ಎನ್ಕ್ವೈರಿ ಮಾಡಿ ಆಮೇಲೆ ತೀರ್ಮಾನ ತಗೊಳ್ತಾರೆ. ಆ ಥರ ಇರೋದು. ಬಟ್ ಅವ್ರಿಗೇನು ತೊಂದರೆ ಆಗಲ್ಲ, ಹ್ಯಾರಸ್ಮೆಂಟ್ ಆಗೋದಕ್ಕೆ ಏನೋ ವಿಡಿಯೋ ರೆಕಾರ್ಡ್ ನಿಮ್ಮ ಫೋನಲ್ಲಿ ಮಾತಾಡೋದು, ಏನಾದರೂ ಹ್ಯಾರಸ್ಮೆಂಟ್ ಆಗಿ ಮಾತಾಡೋದು, ಈ ಥರ ರೆಕಾರ್ಡ್ ಆಗಿದ್ರೆ ಅವೆಲ್ಲ ಆದರೆ ನಾವು ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನು ನೀವು ಹುಷಾರಾಗಿ ಹೆಜ್ಜೆ ಇಟ್ಬಿಟ್ಟು ಕೆಲಸ ಮಾಡಬೇಕು ಅಷ್ಟೇ. ಗ್ರಾಮೀಣ ಕೋಟಿ ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ ಧರ್ಮಾಪುರ ಅಲ್ಲಿಗೆ ಆಶೀರ್ವಾದ ಮಿಸ್ ಆಗಿದೆ. ನಿಮ್ಮದೇ ಸರ್, ನಿಮ್ಮದು ಸ್ಪಂದನ.